ಈಗಂದರೆ ಕೆಲವರಿಗೆ ನೀವು ನೀಡುವ ಉತ್ತರ ಏನಂದರೆ ನೀವು ಹೇಳಿದಂತೆ 8 ಗಂಟೆಗಳ ನಿದ್ದೆನ ಖಚಿತಪಡಿಸ್ಕೋಬೇಕು ಅಂತ. ಕೆಲವರು ಹೇಳ್ತಾರೆ ನಾವು ರಾತ್ರಿ 1ಕ್ಕೆ ಮಲಗ್ತೀವಿ, ಬೆಳಗ್ಗೆ 9ಕ್ಕೆ ಎದ್ದೇಳ್ತೀವಿ ಅಂತ. ಸರಿಯಾಗುತ್ತೆ ಅಂದರೆ 2 ಅಥವಾ 3. ಹಾಗಾದರೆ ಅಂಥವರಿಗೆ ನೀವು ಏನು ಸಲಹೆ ನೀಡ್ತೀರಾ? ಅದು ಸರಿಯಾ? ಆ ನಿದ್ದೆ ಸರಿಯಾ? ರಾತ್ರಿ 2ಕ್ಕೆ ಮಲಗಿ ಬೆಳಗ್ಗೆ 9ಕ್ಕೆ ಏಳೋದು. ದೇಹದಲ್ಲಿ ಏನಂದರೆ ರಾತ್ರಿ ಸಮಯದಲ್ಲಿ ಮುಖ್ಯವಾಗಿ 10:30, 11ರಿಂದ ಮುಂಜಾನೆ 3ರ ಒಳಗೆ ದೇಹವು ಪರಿಪೂರ್ಣ ವಿಶ್ರಾಂತಿ ಅವಧಿಗೆ ಹೋಗ್ತದೆ ಎಂದು ವಿಜ್ಞಾನ ಹೇಳ್ತದೆ. ಆ ಸಮಯದಲ್ಲಿ ಮಲಗಿದ್ರೆ ಏನಂದ್ರೆ ನಮಗಾಗ್ಲೇ ಹೇಳಿದಂತೆ ಹಂತಗಳಿರ್ತವೆ ಅಂತ ಹೇಳ್ರಿ. ಹಾಗಾಗಿ ಗಾಢ ನಿದ್ದೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾಕಂದ್ರೆ ಪರಿಸರವೆಲ್ಲ ಶಾಂತವಾಗಿರುತ್ತೆ, ಯಾವುದೇ ಶಬ್ದಗಳು ಇರೋದಿಲ್ಲ, ಯಾವುದೇ ಅಡಚಣೆ ಇರೋದಿಲ್ಲ. ಆದ್ರಿಂದ ನೀವು ಸುರಕ್ಷಿತವಾಗಿದ್ದೀರಿ ಎಂದು ಭಾವಿಸಬಹುದು. ಆದ್ದರಿಂದ ನೀವು ಮಲಗಬಹುದು ಎಂದು ದೇಹಕ್ಕೆ ತಿಳಿಯುತ್ತದೆ. ಅದಕ್ಕಾಗಿಯೇ ನಾವು ಈ ಸಮಯದಲ್ಲಿ ನಿದ್ದೆ ಮಾಡುವುದು ಒಳ್ಳೆಯದು ಎಂದು ಒತ್ತಾಯಿಸ್ತೇವೆ. ಈ 1 ಗಂಟೆ ದಾಟಿದ ಮೇಲೆ ಏನಂದ್ರೆ ಪ್ರಪಂಚವು ಎಚ್ಚರಗೊಳ್ಳಲು ಪ್ರಾರಂಭಿಸುತ್ತದೆ. ಹಾಗಾಗಿ 1ರಿಂದ ನೀವು 3ರವರೆಗೆ ನೋಡಿದ್ರೆ 3ರಿಂದ ಎಲ್ಲರ ಹಾರ್ನ್ ಶಬ್ದಗಳಾಗ್ಲಿ ಇವೆಲ್ಲವೂ ಶುರುವಾಗ್ತವೆ. ಆದ್ದರಿಂದ ದೇಹವು ಮಲಗಿದ್ರೂ ಸಹ ಅರೆ ಪ್ರಜ್ಞಾವಸ್ಥೆಯಲ್ಲಿ ಆ ಶಬ್ದಗಳೆಲ್ಲವೂ ತಿಳಿಯುತ್ತಿರ್ತವೆ, ನಮ್ ಸುತ್ತ ಏನೋ ನಡೀತಿದೆ ಎಂದು. ಅವರು ಗಾಢ ನಿದ್ದೆಗೆ ಹೋಗುವುದಿಲ್ಲ. ಮೊದಲ 2 ಹಂತಗಳಲ್ಲಿ ಮತ್ತು ಕನಸಿನ ನಿದ್ದೆ ಹಂತದಲ್ಲೇ ಇರ್ತಾರೆ. ಆದ್ದರಿಂದ ಅವರು 9 ಅಥವಾ 12 ಗಂಟೆ ಮಲಗಿದ್ರೂ ದೇಹ ರಿಪೇರಿಯಾಗಲು ಅವಕಾಶ ಕಡಿಮೆ. ಹಾಗಾಗಿ ಅವರು ಎಷ್ಟು ಗಂಟೆ ಮಲಗಿದ್ದಾರೆ ಅನ್ನೋದು ಮುಖ್ಯವಲ್ಲ, ನೆಮ್ಮದಿಯಿಂದ ಮಲಗಿದ್ದೇವಾ ನಾವು ಅಂದ್ರೆ ನಮ್ಮ ಗಾಢ ನಿದ್ದೆಗೆ ಹೋಗಿದ್ದೇವಾ ಇಲ್ವಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಸಾಕು. ಅದೊಂದೇ. ಸರಿ, ನೀವು ಅದನ್ನೇ ಹೇಳ್ತೀಯಾ? 6 ಗಂಟೆ ಮಲಗಿದ್ವಿ, ನೀವು ಗಾಢ ನಿದ್ದೆಗೆ ಹೋಗಲು ಸಾಧ್ಯವಾದ್ರೆ ಅದು ಸಾಕು. ಅದಕ್ಕಾಗಿಯೇ ಪವರ್ ನ್ಯಾಪ್ಸ್ ಅಂತಾರೆ. ಅಂದ್ರೆ ಕೆಲಸ ಮಾಡುವವರು ಪ್ರತಿ 2-3 ಗಂಟೆಗೊಮ್ಮೆ ಒಂದು ಪವರ್ ನ್ಯಾಪ್ ತಗೊಳ್ಳೋಣ. ಹೌದು, ತುಂಬಾ ರಿಫ್ರೆಶ್ ಆಗ್ತಿದೆ. ಆಗೇನಂದ್ರೆ ಹಠಾತ್ ಆಗಿ ಗಾಢ ನಿದ್ದೆಗೆ ಹೋಗಿ ಹೊರಗೆ ಬರ್ತಾರೆ. ಅವು ತುಂಬಾ ಕೆಲಸ ಮಾಡ್ತವೆ. ಕೆಲವರು ದಿನವಿಡೀ ಮಲಗಿದ್ರು ಬೆಳಗ್ಗೆ ಎದ್ದಾಗ ತುಂಬಾ ಸುಸ್ತಾದಂತೆ ಇರ್ತಾರೆ. ಹಾಗೆ ಕೆಲವರಿಗೆ ಈಗ ಮಲಗಿದ ತಕ್ಷಣ ಹಠಾತ್ ಆಗಿ ಎಚ್ಚರ ಆಗುತ್ತಿರ್ತದೆ. ಅಂದ್ರೆ ಕನಸುಗಳು ಬೀಳೋದ್ರಿಂದ ಅಥವಾ ಇನ್ನೇನಾದ್ರೂ ಹಠಾತ್ ಆಗಿ ಎದ್ದೇಳ್ತಾರೆ. ಆಗ ಅವರಿಗೆ ತಲೆನೋವು ಶುರುವಾಗುತ್ತೆ. ಅದು ಯಾವುದ್ರಿಂದ? ಅದು ಸಂಪರ್ಕ ಕಳ್ಕೊಳ್ಳೋದ್ರಿಂದ. ಹಾಗಾಗಿ ನಾವು ಕನಸಿನಲ್ಲಿದ್ದಾಗ ಏನಂದ್ರೆ ಪರ್ಯಾಯವಾಗಿ ನಾವು ಊಹಿಸ್ಕೊಳ್ತೀವಿ, ಅಲ್ಲಿ ಬೇರೆ ಯಾವುದೋ ಪರಿಸ್ಥಿತಿ ಇರ್ಕದೆ, ನಮ್ಮ ಇಡೀ ದೇಹವು ವಿಶ್ರಾಂತಿ ಸ್ಥಿತಿಗೆ ಹೋಗ್ತದೆ. ಹೌದು. ಆದ್ದರಿಂದ ದೇಹದ ಸ್ನಾಯುಗಳೆಲ್ಲವೂ ಸಡಿಲುಗೊಂಡಿರ್ತವೆ ಮತ್ತು ಯಾವುದೇ ಸ್ನಾಯುಗಳು ಸಕ್ರಿಯವಾಗಿರುವುದಿಲ್ಲ. ಆದ್ರೆ ಈ ಕನಸಿನಲ್ಲಿ ನಾವು ಹೆಚ್ಚು ಸಕ್ರಿಯರಾಗಿರ್ತೇವೆ. ಈ 2ರ ಸಂಪರ್ಕ ಕಡಿತವಾದಾಗ ದೇಹವು ಹಠಾತ್ ಆಗಿ ಚಲಿಸ್ಲಿಕ್ಕೆ ಪ್ರಯತ್ನಿಸುತ್ತೆ, ಆದ್ರೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ವಿಶ್ರಾಂತಿಯಲ್ಲಿದೆ. ಅದಕ್ಕಾಗಿಯೇ ಆ ಹಠಾತ್ ಜರ್ಕಿ ಚಲನೆಗಳಿಂದಾಗಿ ತಲೆನೋವು ಇವೆಲ್ಲವೂ ಬರ್ತವೆ. ಅಂದ್ರೆ ಹಠಾತ್ ಆಗಿ ಎಚ್ಚರಗೊಳ್ಳೋದ್ರಿಂದ ತಲೆನೋವಿನಿಂದ ಹಿಡಿದು ಆ ದಿನವೆಲ್ಲ ಹಾಳಾಗ್ತದೆ. ಅಲ್ಲಿಂದಲೇ ಶುರುವಾಡಕ್ಕೆ. ಅದಕ್ಕೆ ಹೇಳ್ತಾರಲ್ವಾ, ಒಳ್ಳೆ ನಿದ್ದೆ ಇದ್ರೆ ಮಾತ್ರ ದಿನ ಚೆನ್ನಾಗಿರುತ್ತದೆ ಅಂತ. ಅದಕ್ಕಾಗಿಯೇ ನೋಡಿದ್ರಲ್ಲ, ಕ್ಯಾನ್ಸರ್ ರೋಗಿಗಳಿಗೆ ಪೌಷ್ಟಿಕಾಂಶ ಹೇಗೆ ಸಹಾಯ ಮಾಡುತ್ತೆ ಅಂತ. ತುಂಬಾ ಧನ್ಯವಾದಗಳು ಡಾಕ್ಟರ್ ಅವರೇ, ಒಳ್ಳೆ ಮಾಹಿತಿಯನ್ನು ನಮಗೆ ನೀಡಿದ್ದೀರಿ. ಧನ್ಯವಾದಗಳು.